ಸೋಮನಹಳ್ಳಿ ಮದ್ದೂರು ಕೃಷ್ಣ ಹಳ್ಳಿಯಿಂದ ದಿಲ್ಲಿವರೆಗೂ ರಾಜಕಾರಣ ಮಾಡಿದ ಅಪರೂಪದ ರಾಜಕಾರಣಿ. ಎಸ್ಎಂ ಕೃಷ್ಣ ರಾಜಕಾರಣದಲ್ಲಿ ಉತ್ತುಂಗ ತಲುಪಲು ಕಾರಣವಾಗಿತ್ತು ಅದೊಂದು ಯಾತ್ರೆ. ಕೃಷ್ಣ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ತಿರುವನ್ನ ಕೊಟ್ಟಿದ್ದೇ ಆ ಯಾತ್ರೆ. ಅಲ್ಲಿಂದ ಶುರುವಾದ ಕೃಷ್ಣ ಪಥದ ಆ ಇಂಟ್ರೆಸ್ಟಿಂಗ್ ಕಥೆಯನ್ನ ತೋರಿಸ್ತೀವಿ ನೋಡಿ. ಪಾಂಚಜನ್ಯ ಕಹಳೆ ಮೊಳಗಿಸಿದ್ದರು ಎಸ್ಎಂ ಕೃಷ್ಣ. ಮಂಡ್ಯದ ಹೈದನಿಗೆ ಮುಖ್ಯಮಂತ್ರಿ ಪಟ್ಟ ಗೆದ್ದುಕೊಟ್ಟ ಪಾಂಚಜನ್ಯ ಯಾತ್ರೆ. ಅದು 1999ರ ವಿಧಾನಸಭಾ ಚುನಾವಣೆಯ ಸಮಯ. ಚುನಾವಣೆ ಘೋಷಣೆಯಾಗುವುದಕ್ಕೂ 6 ತಿಂಗಳ ಮೊದಲಷ್ಟೇ ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಪಕ್ಷವನ್ನ ಮರಳಿ ಅಧಿಕಾರಕ್ಕೆ ತರುವ ಸಂಕಲ್ಪ ಮಾಡಿದ್ದ ಕೃಷ್ಣ ಪಾಂಚಜನ್ಯ ಕಹಳೆ ಮೊಳಗಿಸ್ತಾರೆ. ರಾಜ್ಯದಾದ್ಯಂತ ಪಾಂಚಜನ್ಯ ಯಾತ್ರೆ ಮಾಡ್ತಾರೆ. ಸಾವಿರದ 1999ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಕೃಷ್ಣ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ಹಣೆಪಟ್ಟಿ ಹೊತ್ತು ಚುನಾವಣೆ ಎದುರಿಸ್ತಾರೆ. ಕರ್ಮಭೂಮಿ ಮದ್ದೂರು ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸ್ತಾರೆ. ಮದ್ದೂರಿಗೆ ನಾಮಪತ್ರ ಸಲ್ಲಿಸೋದಿಕ್ಕೆ ಅಂತ ಬಂದ್ರೆ ಅಲ್ಲಿ ಸೇರಿದ್ದದ್ದು ಅಕ್ಷರಶಃ ಜನಸಾಗರ. ಜನತಾದಳದ ಒಳ ಜಗಳದಿಂದ ಬೇಸತ್ತಿದ್ದ ಜನ ಕಾಂಗ್ರೆಸ್ನ ಒಕ್ಕಲಿಗ ನಾಯಕ ಕೃಷ್ಣ ಅವರ ಕಡೆ ನೋಡಲು ಶುರು ಮಾಡ್ತಾರೆ. ಆಗಷ್ಟೇ ಜನತಾದಳ ಬಿಟ್ಟು ಕಾಂಗ್ರೆಸ್ ಸೇರಿದ್ದ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನ ಜೊತೆಯಲ್ಲಿಟ್ಕೊಂಡು ಕೃಷ್ಣ ನಾಮಪತ್ರ ಸಲ್ಲಿಸ್ತಾರೆ. ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾಮಪತ್ರ ಸಲ್ಲಿಸಿದ ನಂತರ ರೆಬಲ್ ಸ್ಟಾರ್ ಅಂಬರೀಷ್ ಜೊತೆ ಒಂದು ಭರ್ಜರಿ ರೋಡ್ ಶೋ. ಇಬ್ಬರು ಭಾಷಣ ಮಾಡ್ತಾರೆ. ಅದರಲ್ಲೂ ಎಸ್ಎಂ ಕೃಷ್ಣ ಮಾಡಿದ ಭಾಷಣವಿದೆಯಲ್ಲ, ಕೇಳಿ ಆ ಭಾಷಣವನ್ನ. ಈ ನಮ್ಮ ಮದ್ದೂರಿನ ಪುತ್ರ ಇವತ್ತು ನಮ್ಮ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಒಬ್ಬ ಒಂದು ತನ್ನದೇ ಆದ ವೈಶಿಷ್ಟ್ಯತೆಯಿಂದ ರಾಜಕಾರಣ ಮಾಡಲಿ. ನಮಗೆ ನಿಮಗೆ ನಮ್ಮ ಮನೆಗೆ ಬೇಡ, ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ತೆಗೆದು ನಮ್ಮ ದೇಶದಲ್ಲಿ ಅವರ ಹೆಸರು ರಾರಾಜಿಸುವಂತೆ ಹಾರೈಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 130-150 ಸ್ಥಾನಗಳನ್ನು ನೀವು ದೊರಕಿಸಿಕೊಟ್ರೆ ಮಂಡ್ಯ ಜಿಲ್ಲೆಯವರು ಮದ್ದೂರು ತಾಲೂಕಿನವರು ನೀವು ಹೇಳಿದಂತವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ. ಎಸ್, ಮದ್ದೂರಿನಿಂದ ಗೆದ್ದ ಎಸ್ಎಂ ಕೃಷ್ಣ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಕೃಷ್ಣ ಅವರ ನಾಯಕತ್ವಕ್ಕೆ ಭರ್ಜರಿ 132 ಸ್ಥಾನಗಳನ್ನ ಕೊಟ್ಟ ಕರ್ನಾಟಕದ ಜನ ಸೋಮನಹಳ್ಳಿಯಿಂದ ಬಂದ ನಾಯಕನನ್ನ ಮುಖ್ಯಮಂತ್ರಿ ಪಟ್ಟಕ್ಕೇರಿಸ್ತಾರೆ. ಕಾಂಗ್ರೆಸ್ ಸೇರಿದ 29 ವರ್ಷಗಳ ನಂತರ ಎಸ್ಎಂ ಕೃಷ್ಣ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ. 46 ವರ್ಷಗಳ ಕಾಲ ಕಾಂಗ್ರೆಸ್ ಜೊತೆ ಕೃಷ್ಣ ಪಥ. ಕಾಂಗ್ರೆಸ್ ಕಟ್ಟಾಳು ಕೃಷ್ಣ ಸಂಧ್ಯಾಕಾಲದಲ್ಲಿ ಬಿಜೆಪಿ ಸೇರಿದ್ದೇಕೆ? ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಕೊಟ್ಟ ಆಹ್ವಾನದಂತೆ 1970ರಲ್ಲಿ ಕಾಂಗ್ರೆಸ್ ಸೇರಿದವರು ಎಸ್ಎಂ ಕೃಷ್ಣ. ನಂತರ ಕಾಂಗ್ರೆಸ್ನಿಂದ ಶಾಸಕ, ಸಂಸದ, ಸ್ಪೀಕರ್, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲ, ರಾಜ್ಯಸಭಾ ಸದಸ್ಯ, ಕೇಂದ್ರ ಮಂತ್ರಿ ಹೀಗೆ ಎಲ್ಲ ಸ್ಥಾನಗಳನ್ನೂ ಪಡೆದ ಕೃಷ್ಣ ತಮ್ಮ ರಾಜಕೀಯ ಸಂಧ್ಯಾಕಾಲದಲ್ಲಿ ಬಿಜೆಪಿ ಸೇರ್ತಾರೆ. ಅಚ್ಚರಿಗೆ ಕಾರಣವಾಗಿದ್ದು ಕೃಷ್ಣ ಅವರ ಈ ಹೆಜ್ಜೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.